ಮಲೆನಾಡು ಅಂದ್ರೆ ನೆನಪಾಗೋದೆ ಕಾಡು, ಗುಡ್ಡ, ಬೆಟ್ಟಗಳು. ಹಾಗೆ ಮಲೆನಾಡಿನ ಇತಿಹಾಸ ಅಂದ್ರೆ ನೆನಪಾಗೋದು ಕೆಳದಿ ನಾಯಕರ ರಾಜವಂಶ. ಈ ಮಲೆನಾಡಿನಲ್ಲಿರುವ ಹೊಸನಗರ ನಗರದ ಕಡೆ ಬಂದರೆ ಸುಮಾರು ಐತಿಹಾಸಿಕ ಸ್ಥಳಗಳನ್ನು ನೋಡೋಕೆ ಸಿಗತ್ತೆ. ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು, ನೀವು ನಗರದ ಕಡೆ ಬಂದರೆ ನಗರದ ಕೋಟೆಯನ್ನು ನೋಡಿರ್ತೀರ, ಆದರೆ ಆ ಕಾಲದ ಒಂದು ಈಜುಕೊಳ ವಾಟರ್ ಪಾರ್ಕ್ ಕೂಡ ನಗರದಲ್ಲಿದೆ, ಅದನ್ನು ಒಮ್ಮೆ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದರು. ಸೊ ಇವಾಗ ನಾನು ಹೋಗ್ತಾ ಇರೋದು ನಗರದಲ್ಲಿರೋ ಸುಮಾರು 400 ವರ್ಷ ಹಳೆಯದಾದ ವಾಟರ್ ಪಾರ್ಕ್ಗೆ. ಸೊ ಈ ನಗರದ ಹತ್ರ ಬಂದು ಆ ಪ್ಲೇಸ್ನ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದಾಗ ಅದೊಂದು ರೂಟ್ ಕಾಣಿಸ್ತು. ಅದನ್ನು ಫಾಲೋ ಮಾಡಿ ಹೋಗ್ತಾ ಹೋಗ್ತಾ ಆ ಗೂಗಲ್ ಮ್ಯಾಪ್ ತಂದು ನಿಲ್ಲಿಸಿದ್ದು ಒಂದು ಕೆರೆ ಪಕ್ಕ. ಆ್ಯಂಡ್ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದೆ ನೋಡಿ ಮುಂದ್ಗಡೆ ದಾರಿ ಇದೆ ಅಂತ, ಬಟ್ ಮುಂದ್ಗಡೆ ದೊಡ್ಡ ಕೆರೆ ಇದೆ. ಸೊ ಗೂಗಲ್ ಮ್ಯಾಪ್ನ ಫಾಲೋ ಮಾಡುವಾಗ ದಯವಿಟ್ಟು ಕೇರ್ಫುಲ್ ಆಗಿರಿ. ನಾನೀಗ ಬಂದಿರೋದು ನಗರದಲ್ಲಿರುವ ದೇವಗಂಗೆ ಎಂಬ ಪುರಾತನ ಈಜುಕೊಳಕ್ಕೆ. ಕೆಳದಿ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ಈ ಕೊಳ ಸಂಪೂರ್ಣ ಶಿಲಾಮಯವಾಗಿದೆ. ಕೆಳದಿ ನಾಯಕರ ಕಾಲದಲ್ಲಿ ಈ ಸ್ಥಳ ಬಹುಮುಖ್ಯ ಸ್ಥಳವಾಗಿತ್ತು. ಈ ಸ್ಥಳ ಇರೋದು ನಗರದ ಬಿದನೂರಿನಲ್ಲಿ. ಕ್ರಿಸ್ತಶಕ 1640ರಿಂದ ನಗರ ಎಂಬ ಸ್ಥಳ ಕೆಳದಿ ನಾಯಕರ ರಾಜಧಾನಿಯಾಗಿತ್ತು. ಆಗ ನಿರ್ಮಾಣಗೊಂಡಿದ್ದೆ ಈ ದೇವಗಂಗೆ ಕೊಳ. ಚಪ್ಪಡಿ ಬಳಸಿ ನಿರ್ಮಿಸಿದ ಕೊಳದ ನಡುವೆ ಕಲ್ಲಿನ ತೊಟ್ಟಿಲು ಮಾದರಿ ನಿರ್ಮಿಸಲಾಗಿದೆ. ತೊಟ್ಟಿಲು ತಲುಪುವ ಕಾಲಸಂಕು, ಕೊಳದ ಸುತ್ತಲೂ ಇರುವ ಕಟ್ಟೆಗಳು, ಕೊಳಕ್ಕೆ ಇಳಿಯಲು ನಿರ್ಮಿಸಿದ ಪಾವಟಿಗಳು ನೋಡುವವರ ಕಣ್ಮನ ಸೆಳೆಯುತ್ತದೆ. ದೊಡ್ಡ ಕೊಳದಿಂದ ನೀರು ಹರಿಯುವ ದಿಕ್ಕಿನಲ್ಲಿ ಒಟ್ಟು 7 ಸಣ್ಣ ಕೊಳಗಳಿವೆ. ಆ ಕೊಳಗಳು ಬಗೆ ಬಗೆ ಆಕಾರದ ವಿನ್ಯಾಸದಲ್ಲಿದ್ದು ಇಲ್ಲಿನ ಮುಖ್ಯ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಸುಮಾರು 4 ಶತಮಾನಗಳ ಹಿಂದೆಯೇ ವೈಜ್ಞಾನಿಕ ಮಾದರಿಯಲ್ಲಿ ನಿರ್ಮಿಸಿರುವ ಈ ಕೊಳವನ್ನು ನೆಲಮಟ್ಟದಿಂದ ಸುಮಾರು 15 ಅಡಿಗಳ ಆಳದಲ್ಲಿ ನಿರ್ಮಿಸಲಾಗಿದೆ. ಕೊಳದ ಇನ್ನೊಂದು ಬದಿಯಲ್ಲಿ ಅರಸರ ಕಾಲದಲ್ಲಿ ಹೂವಿನ ಉದ್ಯಾನವನ ಇತ್ತು ಎನ್ನಲಾಗುತ್ತಿದೆ. ಮೈಸೂರಲ್ಲಿ ವೃಂದಾವನ ನಿರ್ಮಿಸಲು ಇಲ್ಲಿ ನಿರ್ಮಿಸಿದ ಉದ್ಯಾನವನವೇ ಪ್ರೇರಣೆ ಆಯಿತೆಂಬ ಮಾತು ಸಹ ಕೇಳಿಬರುತ್ತೆ. ಕೆಳದಿ ಅರಸರು ತಮ್ಮ ಆಸ್ಥಾನದ ರಾಣಿಯರಿಗಾಗಿಯೇ ಇಲ್ಲಿರುವ ಈಜುಕೊಳವನ್ನು ನಿರ್ಮಿಸಿದ್ದರೆಂಬ ಇತಿಹಾಸ ಹೊಂದಿರುವ ಈ ದೇವಗಂಗೆ ಈಜುಕೊಳ ಉದ್ಯಾನವನ. ದೇವಗಂಗೆ ಈಜುಕೊಳ ಉದ್ಯಾನವನದ ಮಧ್ಯದಲ್ಲೇ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಕೂಡ ಇದೆ. ಈ ಪ್ರಾಚೀನವಾದ ಉದ್ಯಾನವನದ ಮಧ್ಯದಲ್ಲಿ ಈ ದೇವಸ್ಥಾನ ತುಂಬ ಸುಂದರವಾಗಿ ಕಾಣುತ್ತೆ. ಹಾಗೆ ಪ್ರತಿ ವರ್ಷ ಡಿಸೆಂಬರ್ ಟೈಮಲ್ಲಿ ದೇವಗಂಗೆಯಲ್ಲಿರುವ ಗಂಗಾಧರೇಶ್ವರನ ಜಾತ್ರೆ ಕೂಡ ಬಹಳ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಸೊ ನೀವೇನಾದರೂ ಮಲೆನಾಡಿನಲ್ಲಿರುವ ನಗರ ಹೊಸನಗರ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಒಮ್ಮೆ ಆದರೂ ಈ ದೇವಗಂಗೆಗೆ ವಿಸಿಟ್ ಮಾಡಿ.